HBR ಲೇಔಟ್ನಲ್ಲಿ ನಿನ್ನೆ ಸುರಿದಂತಹ ಮಳೆ ಹಲವು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ನೆಲಮಹಡಿಲಿರುವಂತಹ ಮನೆಗೂ ನೀರು ನುಗ್ಗಿದೆ. ಸದ್ಯ ನಾನೀಗ ಮನೆಯಲ್ಲಿದ್ದೀನಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಯಾವ ರೀತಿಯಾಗಿ ಚಿತ್ರಣ ಇದೆ ಅನ್ನೋದನ್ನ. ಇಡೀ ಮನೆ ಕೆಸರು ಮನೆ ಇದು. ಇಲ್ಲಿರುವಂತಹ ಸೋಫಾ ಸೆಟ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಎಲ್ಲವೂ ಕೂಡ ಜಲ ದಿಗ್ಬಂಧನಕ್ಕೆ ರಾತ್ರೋರಾತ್ರಿ ತುತ್ತಾಗಿತ್ತು. ಈಗ ಸದ್ಯಕ್ಕೆ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ಕ್ಲೀನಿಂಗ್ ಕೆಲಸ ಮಾಡಿದ್ರಿಂದ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಬಟ್ ಇಲ್ಲಿ ರಾತ್ರಿ ನೀರು ನುಗ್ಗಿದ್ರಿಂದ ಇಲ್ಲಿದ್ದಂತಹ ಜನರು ಏಕಾಏಕಿ ಬೇರೆಡೆ ಶಿಫ್ಟ್ ಆಗ್ತಾರೆ. ಅನಿವಾರ್ಯವಾಗಿ ಈ ಮನೆಯನ್ನು ತೊರೆದು ತಮ್ಮ ಸಂಬಂಧಿಕರ ಮನೆಗೆ ಹೋಗ್ತಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದು ಕಿಚನ್ ನ ದೃಶ್ಯ. ಕಿಚನ್ ಯಾವ ರೀತಿಯಾಗಿದೆ, ಇಲ್ಲಿ ಪಕ್ಕದಲ್ಲಿರುವಂತಹ ಬೆಡ್ರೂಮ್ ನನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಇದು ಪ್ರತಿಯೊಂದು ಕೂಡ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಚರಂಡಿ ನೀರು ನುಗ್ಗುತ್ತೆ. ಚರಂಡಿ ನೀರು ನುಗ್ಗುದ್ರಿಂದ ಒಂದು ಕಡೆ ಕೆಟ್ಟ ವಾಸನೆ ಇರುತ್ತೆ. ಇಂತಹ ಜಾಗದಲ್ಲಿ ಇದ್ರೆ ಅನಾರೋಗ್ಯ ಕೂಡ ತುತ್ತಾಗಬಹುದು. ಅದ್ರ ಜೊತೆಗೆ ಇಡೀ ಅಂದ್ರೆ ಮನೆಯ ಹೊರಗಡೆ ಮತ್ತು ಬೆಡ್ರೂಮ್ಗೂ ಕೂಡ ನೀರು ನುಗ್ಗಿದ್ರಿಂದ ಅನಿವಾರ್ಯವಾಗಿ ಇಲ್ಲಿಯ ಜನರು ರಾತ್ರೋರಾತ್ರಿ ಬೇರೆಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ನೀವು ಬೆಡ್ರೂಮ್ ನ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರೆ ಇಲ್ಲಿ ಕೂಡ ಬೆಡ್ಡಿನ ಅಡಿಗೆ ಕೂಡ ಕೆಸರುಮಯ ನೀರು ನುಗ್ಗಿರುವಂತದ್ದು. ಇಲ್ಲಿರುವಂತಹ ಜನರು ಇದು ಪ್ರತಿ ವರ್ಷ ಕೂಡ ಈ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ಮುಂಜಾಗ್ರತವಾಗಿ ಅನಿವಾರ್ಯವಾಗಿ ನೀರು ನುಗ್ಗಿದಂತಹ ಪರಿಣಾಮ ಏಕಾಏಕಿ ಬೇರೆಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಇಲ್ಲಿಯ ಈ ಮನೆ ಮಂದಿಯನ್ನು ಕೂಡ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಈ ಸಮಸ್ಯೆ ಆಯ್ತು? ನೀವೆಲ್ಲ ಹೋಗಿದ್ದೀರಿ ಸರ್? ನಾವು ನಮ್ಮ ಅಕ್ಕನ ಮನೆಗೆ ಹೋಗಿದ್ದೀವಿ. ರಾತ್ರಿ ಅರೌಂಡ್ 2 o'clock. ಇಲ್ಲಿ ತುಂಬ ನೀರಿತ್ತು, ನಿಲ್ಸೋಕ್ಕೆ ಆಗಿಲ್ಲ. ಎಲ್ಲಿ ಮಲ್ಕೊಳ್ಳೋದು? ನಮ್ದು ಅಮ್ಮ ಇದ್ದಾರೆ ಮನೆಯಲ್ಲಿ, ಯಾರು ಕೆಳಂಗೆ ಆಗಿಲ್ಲ. ಅದಕ್ಕೋಸ್ಕರ ನಾವು ಶಿಫ್ಟ್ ಆಗಿದ್ದೀವಿ. ಇವಾಗ ಬಂದು ಓಪನ್ ಮಾಡಿರೋದು. ಇವಾಗ ಕ್ಲೀನ್ ಮಾಡಬೇಕು. 3 ಸಲ ನೆನ್ನೆ ಕ್ಲೀನ್ ಮಾಡಿದ್ದೀವಿ. ಇದೆಲ್ಲ ತಿರ್ಗಾ ಈ ಥರ ಇದೆ ಪರಿಸ್ಥಿತಿ. ಏನು ಮಾಡೋದು ಇವಾಗ? ಅಲ್ಲ ಸರ್, ಇದು ಅಂದ್ರೆ ಇಲ್ಲಿಯ ಸಮಸ್ಯೆ ಇದು ಹೊಸದಲ್ಲ, ಪ್ರತಿ ವರ್ಷ ಕೂಡ ಆಗ್ತಾ ಇದೆ. ಕಳೆದ 10 ವರ್ಷದ ಸಮಸ್ಯೆ ಆಗ್ತಾ ಇದೆ. BBMP ಅವರ ಗಮನಕ್ಕೆ ತಂದಾಗ ಅವ್ರು ಏನಂತಾರೆ ಸರ್? ಯಾರು ಈ BBMP ಅವರ ಗಮನಕ್ಕೆ ಏನಾದ್ರು ತಂದಿದ್ರೆ ಈ ಬಗ್ಗೆ? ಇವಾಗ ಇಲ್ಲ, ಇವಾಗ ತರಿಸ್ಬೇಕು. ಕಳೆದ 10 ವರ್ಷದ ಸಮಸ್ಯೆ ಅವರು ತರಿಸ್ತಾ ಇದ್ದಾರೆ. ಯಾರು ಏನು ಆಕ್ಷನ್ ತಗೊಳ್ತಾ ಇಲ್ಲ, ಬೇರೆ ಇಗ್ನೋರ್ ಮಾಡ್ತಾ ಇರೋದು ಅಷ್ಟೇ, ಬೇರೆ ಏನಿಲ್ಲ. ಬೇಕಾದ್ರೆ ಇವ್ರು ಕೇಳಿ, ಇವ್ರ ಓನರ್ ಇಲ್ಲಿ ಇರೋದು, ಇವ್ರದ್ದು ಮನೆ. ಹಲೋ ಸರ್, 10 ವರ್ಷ ಅಂದರೆ ಇದೇ ಪ್ರಾಬ್ಲಮ್ ಸರ್. ನಾವು 10 ವರ್ಷ ಆಯಿತು ಇಲ್ಲಿ ಬಂದು. ನಾವು 6ನೇ ಕ್ರಾಸ್ಗೆ ಸೇಮ್ ಪ್ರಾಬ್ಲಮ್ ಎವ್ರಿ ಟೈಮ್. ನಾವು ಇವರಿಗೆ ಕಂಪ್ಲೇಂಟ್ ಮಾಡ್ತೇನೆ, ಕಾರ್ಪೊರೇಷನ್ಗೆ, BDO ಅವರು ಬರ್ತೇನೆ ನೋಡ್ತಾರೆ, ಅಷ್ಟೇ. ಆಮೇಲೆ ಏನು ಮಾಡಲ್ಲ. ಸೇಮ್ ಅದು ನಮ್ಮ ಬೀದಿನಲ್ಲಿ 7ನೇ ಕ್ರಾಸ್ನಲ್ಲಿ ಸೇಮ್ ಪ್ರಾಬ್ಲಮ್. ನಮ್ಮ ಇದು BDA ಲೇಔಟ್ ಇದು. ಇದು ದೊಡ್ಡ ಮೋರಿ ಹತ್ರ ಐತೆ, ಅದು ಕನೆಕ್ಷನ್ ಸರಿ ಇಲ್ಲ. ಮೇಲ್ಗಡೆದು ನೀರು ಎಲ್ಲ ಇದು ಐತಲ್ಲ, ಆ ಕಡೆದು ನೀರು ಎಲ್ಲ ನಮ್ಮ ಬೀದಿಗೆ ಬರುತ್ತೆ. ಇವಿಷ್ಟು ಮನೆ ಮಂದಿ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ನಿನ್ನೆ ಸರಿಸುಮಾರು 3 ಬಾರಿ ಇವರು ಕ್ಲೀನ್ ಮಾಡ್ತಾರೆ. ಅದಾದ ನಂತರ ರಾತ್ರಿ 2 ಗಂಟೆಗೆ ಏಕಾಏಕಿ ನೀರು ನುಗ್ಗುತ್ತೆ. ಪರಿಣಾಮವಾಗಿ ಮನೆಯಲ್ಲಿ ಹಿರಿಯ ವ್ಯಕ್ತಿಗಳು ಇರೋದ್ರಿಂದ, ಇವರ ತಾಯಿ ಇದ್ದಿದ್ದ ಕಾರಣ ಅನಿವಾರ್ಯವಾಗಿ ಇವರು ರಾತ್ರಿ 2 ಗಂಟೆಗೆ ಬೇರೆಡೆ ಶಿಫ್ಟ್ ಆಗ್ತಾ ಇದ್ದಾರೆ. ನಮಗೆ ಪ್ರತಿ ವರ್ಷ ಕೂಡ ಈ ರೀತಿ ಸಮಸ್ಯೆ ಆಗಿದೆ. ನಮಗೆ ಶಾಶ್ವತ ಪರಿಹಾರ ಬೇಕು ಅನ್ನೋ ಆಗ್ರಹವನ್ನು ಕೂಡ ಇಲ್ಲಿಯ ಜನರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.